ಓಕೆ, ನಾನೇ ಹೇಳಿದ್ದು, ಐಮ್ ಸಾರಿ. ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತು ಮಾತಾಡಬೇಕು ಅಂತ. ನಾನು ಏನ್ ಮಾತಾಡ್ತೀನಿ ಅಂದ್ರೆ, ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದು ಕ್ವಶನ್. ಸೊ ಏನಾದ್ರು ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ. ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು. ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡೋಣ ಅಂತ, ಬಟ್ ನನ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ನಿಜವಾಗ್ಲೂ ನಾವಾಗ ಅನ್ಕೊಂಡೆ ಹೆಂಗ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು. ಬಿಕಾಸ್ ನಾವೆಲ್ಲ ಇನ್ನೂ ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ಮನೆ ನೋಡೋಣ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು. ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ, ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರುವಂತವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವ್ರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ, ಹೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಎಲ್ಲ ಅವ್ರ ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು. ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು. ನನ್ಗೆ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು. ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜ್ ಲವ್ ಮಾಡಿರೋರು ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅನ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟದಲ್ಲಿ ನಾವು ಆಡ್ ಮಾಡ್ಬೋದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಅಂಡ್ ಅವ್ರು ಪಾಪ ಮಂಗಳೂರಲ್ಲಿ ಇದ್ರು. ನನ್ನೊಂದು ಕಾಲಿಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ, ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ. ಅಲ್ಲಿ 2 ಸಾಲಿಡ್ ಲವರ್ಸ್ ಇದ್ರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು. ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು. ಆದ್ರೆ ಅವ್ರು ಈ ರೇಂಜಿಗೆಲ್ಲ ಒಳ್ಳೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು. ಅಂಡ್ ಹೊರಗೆ ಬಂದಾಗ ಅದು ನಾನು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವ್ರ ಲವ್ ಯಾವ ರೀತಿ ಇದು ಅಂತ ನಮ್ಗೆ ಗೊತ್ತಾಯ್ತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ. ಅಂಡ್ ಗುರೂಜಿ ಅವರು ಡೆಫಿನೆಟ್ಲಿ ಒಂದು ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದೆ. ಅಂಡ್ ರಜಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ. ಓಕೆ, ಅದು ಆಬಿದ್ ಆಲಿಯಾ ಯಾವಾಗ್ಲೂ ಕನ್ಫ್ಯೂಸ್ ಆಗೋದು, 2 ಹೆಸರು ಇರೋದ್ರಿಂದ ಹಾಡೆಲ್ಲ ಮಾಡಿದೀನಿ. ಆಲಿಯಾ ಆಬೇದ ವೆಲ್ಕಮ್, ಆಯ್ತಾ. ಅಂಡ್ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ರು ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ. ಸೊ ಪ್ಯೂರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು, ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರ ಅಂತ. ನಿಂಗೆ ಫಂಕ್ಷನ್ ಇದೆ, ಗುರೂಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ. ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ, ಒಂದಿನ ಮುಂಚೆ ಮಾಡಿದ್ ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ, ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ವಿನಯ್ ಅವರು ನಮ್ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವು ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇರ್ತೀವಿ ಮುಂದೆ. ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಕಂಟೆಂಟ್ ಬಗ್ಗೆ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರಿದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವ್ರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಅಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಬ್ರು ನಮ್ಮ ಕ್ಯಾಟಗರಿ ಅವರು ಅಂದ್ರೆ, ನಾನು ಆಂಕರು, ಅವರೇ ಆಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದ್ದಾರೆ, ಟ್ರಾಫಿಕ್ ಅಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ. ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ, ಅವರು ಹಾಗೆ ತುಂಬಾ ಮಾತಾಡ್ತಾರೆ. ಇಬ್ರು ತುಂಬಾ ಆಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪಲ್ ಅಂತ ಹೇಳ್ಬೋದು. ಅವ್ರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟ್. ಸೊ ಇವತ್ತು ಈ ಲವ್ ಹಾಡನ್ನ, ಲವ್ ಯು ಅನ್ನುವಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟ್. ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ, 2 ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್. ಅಂಡ್ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು.
ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ 24ಕ್ಕೆ ನಮ್ಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ, ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನ್ ಅವ್ರಿಗೆ ಬರೋದೇ ಇಲ್ಲ ಇಲ್ಲೋ, ಅವರು ಏನೇ ಇದ್ರು ನಾವಿದೀವಿ ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಅಂಡ್ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇನ್ನು ಲಾಂಚ್ ಮಾಡೋಣ. ನಮ್ಮ ಸಿಂಗರು ಬಂದಿದ್ದಾರೆ ರಜತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅಲಾಟ್. ಸಾಂಗ್ ಬಗ್ಗೆ ಸಾಂಗ್ ನಾನ್ ಅದೇ ಹೇಳಿದೆ, ನಾನು ಹೇಳಿದ್ರೆ ಅವ್ರು ಆಮೇಲೆ ತುಂಬಾ ಜಾಸ್ತಿ ಬಿಲ್ಡಪ್ ಕೊಟ್ಟು ಅಂತ ಆಗ್ಬಾರ್ದು ಅವ್ರಿಗೆ. ಅವ್ರು ನೋಡಿ ಅವ್ರು ಹೇಳ್ಬೇಕು ಬಂದಿರೋರು ಹೆಂಗಿದೆ ಅಂತ. ನನ್ನ ಪ್ರಕಾರ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಖುಷಿ ಕೊಡುತ್ತೆ, ಅಟ್ ದ ಸೇಮ್ ಟೈಮ್ ದುಡ್ಡು ಉಳಿಯುತ್ತೆ ಅಷ್ಟೇ. ಅಂಡ್ ಬಂದಿರುವಂತ ಎಲ್ಲ ದಂಪತಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟೊಂದೆಲ್ಲ ಫನ್ ಮಾಡ್ತಾರೆ ಎಲ್ಲ ಕಪಲ್ಸ್ ಅಂತ. ಅಂಡ್ ರಾಜಣ್ಣ ದಂಪತಿಗಳಿಗೆ, ಗುರುಜಿ ದಂಪತಿಗಳಿಗೆ, ಅಂಡ್ ಎಲ್ಲರಿಗೂ, ವಿನಯ್ ಗೌಡ ದಂಪತಿಗಳಿಗೆ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಎಲ್ಲರಿಗೂ ಗೊತ್ತು, ವಿನಯ್ ಅವ್ರ ನನಗೆ ಗೊತ್ತಿಲ್ಲ, ಸ್ವಲ್ಪ ಸೀರಿಯಸ್ ಇದ್ದಾರೆ ಅವರು, ಟ್ರೈ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಅಂಡ್ ಗುರುವಣ್ಣ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರು ಎಲ್ಲಿ ಬಂದ್ರು ಎನರ್ಜಿ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಂಡ್ ನಿರಂಜನ್ ಅವ್ರು ಲೇಟ್ ಆಗಿ ಬಂದಾಗ ಸ್ವಲ್ಪ ನಾನು ಬೈಕೊಂಡೆ, ಏನು ಈ ಆಂಕರ್ಗಳೆಲ್ಲ ಹೆಂಗೆ ಅಂತ. ಬಟ್ ಮಜಾ ಬಿಟ್ರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಂಗಂತ ಪೇಮೆಂಟ್ ಎಲ್ಲ ಕೇಳಂಗಿಲ್ಲ, ಆಂಕರ್ಗೆಲ್ಲ ಮಾಡಿದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಹಾಡಿಗೆ ಫುಲ್ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಾನು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನ ಕರೆಯಕ್ ಆಗ್ತಿಲ್ಲ. ಅಂಡ್ ನನ್ನ ಫ್ರೆಂಡ್ ಸಚಿನ್ ಅಂಡ್ ನಮ್ಮ ರೀಜನಲ್ ಡಿಸ್ಟ್ರಿಬ್ಯೂಟರ್ ಕೂಡ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ ಅಷ್ಟೇ, ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು. ಅಂಡ್ ನಿಮಗೂ ನೀವು ಸಕ್ಕದಾಗಿ ನಿರೂಪಣೆ ಮಾಡಿದೀರಾ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಿರಂಜನ ಟ್ರೈನಿಂಗ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.